ಹುತಾತ್ಮ ಚೌಕದ ಇತಿಹಾಸದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿಡಬಹುದಾಗಿರುವಂತಹ ದಿನವೊಂದಕ್ಕೆ ನಾವು ನೀವುಗಳೆಲ್ಲ ಇವತ್ತಿನ ದಿನ ಸಾಕ್ಷಿಗಳಾಗಿದ್ದೇವೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಅತ್ಯುಚ್ಚ ಬಲಿದಾನವನ್ನ ಗೈದು ತಮ್ಮ ಬದುಕನ್ನ ತಾಯಿ ಭಾರತೀಯ ಪಾದಪದ್ಮಗಳಿಗೆ ಸಮರ್ಪಿಸಿದ ಆ 3 ಮಂದಿ ಸಿಂಹಗಳನ್ನ ನೆನಪು ಮಾಡಿಕೊಳ್ಳುವ ಅತ್ಯಂತ ವಿಶಿಷ್ಟ ಮತ್ತು ವಿಶೇಷ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಆದರಣೀಯ ರಾಷ್ಟ್ರಪ್ರೇಮಿ ಬಂಧುಗಳೇ, ಆತನ ವಯಸ್ಸು ಸುಮಾರು 9 ರಿಂದ 10 ವರ್ಷ ಅಷ್ಟೇ. ಅಪ್ಪ ಮನೆಯಲ್ಲಿ ಗದ್ದೆ ಕೆಲಸ ಮಾಡ್ತಾ ಇದ್ರು. ಗದ್ದೆಗೆ ಹೋಗ್ಬೇಕಾಗಿದ್ರೆ ಒಂದ್ ಜೋಳಿಗೆ ತುಂಬಾ ಕಾಳುಗಳು, ಆ ಕಾಳುಗಳನ್ನ ಗದ್ದೆಗೆ ಹೋಗ್ತಾರೆ, ಗದ್ದೆಯಲ್ಲಿ ಉತ್ತುತ್ತಾರೆ, ಕಾಳುಗಳನ್ನ ಬಿತ್ತುತ್ತಾರೆ, ಮಣ್ಣನ್ನ ಹದ ಮಾಡ್ತಾರೆ, ಮಿಶ್ರಣ ಮಾಡಿ ವಾಪಸ್ ಮನೆಗೆ ಬರ್ತಾರೆ. 1-2 ದಿವಸ ತನ್ನ ತಂದೆ ಮಾಡ್ತಾ ಇದ್ದಂತಹ ಈ ಕೆಲಸಗಳನ್ನೆಲ್ಲ ನೋಡಿದಂತಹ ಪುಟಾಣಿ ಬಾಲಕ ಅಪ್ಪನ ಹತ್ರ ಪ್ರಶ್ನೆ ಮಾಡಿ ಕೇಳ್ತಾನೆ, ಅಪ್ಪ ನೀವು ಪ್ರತಿ ದಿವಸ ಗದ್ದೆಗೆ ಹೋಗ್ತೀರಿ, ಹೊಲಕ್ಕೆ ಹೋಗ್ತೀರಿ, ಜೋಳಿಗೆಯಿಂದ ಕಾಳು ತೆಗಿತೀರಿ, ಆ ಕಾಳನ್ನ ನೆಲವನ್ನ ಉತ್ತ ನಂತರ ಕಾಳನ್ನ ಬಿತ್ತಿ ಮಣ್ಣನ್ನ ಸರಿಯಾಗಿ ಜೋಡಿಸ್ತೀರಿ, ನೀರ್ ಬಿಡ್ತೀರಿ, ಏನಿದು ಅಂತ ಪುಟಾಣಿ ಬಾಲಕ ಪ್ರಶ್ನೆ ಮಾಡ್ತಾನೆ. ಆ ಬಾಲಕನ ಪ್ರಶ್ನೆಗೆ, ಕುತೂಹಲದ ಪ್ರಶ್ನೆಗೆ ಸಹಜವಾಗಿ ಅಪ್ಪ ಬಹಳ ಸುಂದರವಾಗಿ ಉತ್ತರ ಕೊಡ್ತಾರೆ. ನೋಡಪ್ಪ, ನಾವೆಲ್ಲ ಊಟ ಮಾಡಬೇಕು ಅಂತಂದ್ರೆ ಧಾನ್ಯ ಬೇಕು. ಆ ಧಾನ್ಯ ಬೇಕು ಅಂದ್ರೆ ಇವತ್ತು ನಾನು 4-6 ಕಾಳುಗಳನ್ನ ನೆಲದಲ್ಲಿ ಉತ್ತು ಬಿತ್ತಿದ್ರೆ ಆ ಕಾಳುಗಳು ಮಳೆ ನೀರು ಬಿದ್ದ ಬಳಿಕ, ನೀರಿನ ಆಶ್ರಯ ಸಿಕ್ಕಿದ ಬಳಿಕ ಅದು ಪುಟ್ಟದಾಗಿ ಗಿಡವಾಗಿ ಎತ್ತರಕ್ಕೆ ಬೆಳೆದು ಪೈರಾಗಿ ಬೆಳೆದು ನಿಂತು 4-6 ತಿಂಗಳಲ್ಲಿ ಕಟಾವಿಗೆ ಸಿದ್ಧವಾದ ಬಳಿಕ ನಮ್ಗೆಲ್ಲರಿಗೂ ಕೂಡ ಊಟ ಮಾಡೋದಕ್ಕೆ ಬೇಕಾಗಿರುವ ಧಾನ್ಯ ಸಿದ್ಧವಾಗುತ್ತೆ. ನಾನು ನನ್ನ ಜೋಳಿಗೆಯಿಂದ 100 ಕಾಳುಗಳನ್ನ ನಮ್ಮ ಮನೆಯ, ನಮ್ಮ ಪಕ್ಕದಲ್ಲಿರುವಂತಹ ಗದ್ದೆಯ ತುಂಬ ಹರಡಿದ್ರೆ 4-6 ತಿಂಗಳಲ್ಲಿ ಅದು ಲಕ್ಷಾಂತರ ಕಾಳುಗಳಾಗಿ ಪರಿವರ್ತನೆಯಾಗಿ ನಮ್ಮಿಡೀ ಪಂಜಾಬಿಗೆ ಬೇಕಾದಷ್ಟು ಧಾನ್ಯಗಳ ಸಂಗ್ರಹ ಆಗತ್ತಪ್ಪ ಅಂತ ಮಗನಿಗೆ ತಂದೆ ವಿವರಣೆಯನ್ನ ಕೊಡ್ತಾರೆ. ಮಗ ಅಪ್ಪ ಹೇಳ್ತಾ ಇದ್ದಂತ ಎಲ್ಲಾ ಮಾತುಗಳನ್ನು ಬಹಳ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ತಾ ಇದ್ದ. ಮರುದಿವ್ಸ ಮುಂಜಾನೆ ಅಪ್ಪ ಗದ್ದೆಗೆ ಹೋಗೋದಕ್ಕಿಂತ ಮೊದಲು ಮನೆಯ ಗೋಡೆಯ ಮೇಲೆ ನೇತ್ ಹಾಕಿದ್ದಂತಹ ಉದ್ದನೆಯ ಬಂದೂಕನ್ನ ತಗೊಂಡು ಮಗ ಗದ್ದೆಗೆ ಹೋದ. ಗದ್ದೆಯಲ್ಲಿ 1-2 ಫೀಟ್ ಆಳಕ್ಕೆ ಗುಂಡಿಯನ್ನ ತೆಗೆದ. ಆ ಗುಂಡಿ ಒಳಗಡೆ ಈ ಬಂದೂಕನ್ನ ಇಟ್ಟ, ಮಣ್ಣನ್ನ ಸರಿಸಿದ, ನೀರ್ ಹಾಕ್ದ. ಎಲ್ಲವನ್ನು ನೋಡ್ತಾ ಇದ್ದ ಅಪ್ಪ ಪ್ರಶ್ನೆ ಮಾಡಿ ಕೇಳ್ತಾನೆ, ಅಲ್ಲಪ್ಪ ಮಗ, ನೀನ್ ನಿನ್ನೆ ತನಕ ಚೆನ್ನಾಗಿದ್ದಿ, ಇವಾಗ ಏನ್ ಮಾಡ್ತಾ ಇದ್ದಿ? ಅಪ್ಪ, ನಾನು ಬಂದೂಕನ್ನ ನೆಡ್ತಾ ಇದ್ದೇನೆ. ಅಪ್ಪ ಮತ್ತೆ ಪ್ರಶ್ನೆ ಕೇಳಿದ್ರು, ಅಲ್ಲಯ್ಯ, ಬಂದೂಕು ನಿರ್ಜೀವ ವಸ್ತು, ಆ ಬಂದೂಕನ್ನ ನೆಟ್ರೆ ನೀನ್ ಏನ್ ಮಾಡ್ತಿ ಅಂತ ಅಪ್ಪನ ಪ್ರಶ್ನೆಗೆ ಮಗ ಉತ್ತರ ಕೊಡ್ತಾನೆ, ಅಪ್ಪ, ನಿನ್ನೆಯಿಂದ ನಾನ್ ನಿಮ್ಮನ್ನ ಗಮನಿಸ್ತಾ ಇದ್ದೇನೆ. ನೀವು ಕಳೆದ 1 ವಾರಗಳಲ್ಲಿ 100 ಕಾಳುಗಳನ್ನ ಬಿತ್ತಿದರೆ 6 ತಿಂಗಳ ಬಿಟ್ಟ ಬಳಿಕ ಇಡೀ ಪಂಜಾಬಿಗೆ ಬೇಕಾಗುವ ಧಾನ್ಯವನ್ನೆಲ್ಲ ನಮ್ಮ ಗದ್ದೆಯಿಂದ ಬೆಳೆಯಬಹುದಾಗಿದ್ದರೆ, ಅದೇ ನಮ್ಮ ಗದ್ದೆಯಲ್ಲಿ ನಾನಿವತ್ತು 1 ಬಂದೂಕನ್ನ ನೆಡ್ತಾ ಇದ್ದೇನೆ. 6 ತಿಂಗಳ ಒಳಗಡೆ 1 ಮಳೆಗಾಲ ಕಳೆದಾದ ಬಳಿಕ ಆ 1 ಬಂದೂಕಿದ್ದದ್ದು 1000 ಬಂದೂಕುಗಳಾಗಿ, 1000 ಬಂದೂಕುಗಳ ಲಕ್ಷ ಬಂದೂಕುಗಳಾಗಿ ಭಾರತದ ಎಲ್ಲ ಮನೆಗಳಿಗೂ ಆ ಬಂದೂಕಿನ ಸರಬರಾಜನ್ನ ನಾನು ಮಾಡ್ತೇನೆ. ಯಾವ ಬ್ರಿಟಿಷರು ನಮ್ಮ ದೇಶವನ್ನ ಕಾಡ್ತಾ ಇದ್ದಾರೋ, ಯಾವ ಬ್ರಿಟಿಷರು ಈ ದೇಶದ ಮಾನ ಪ್ರಾಣದ ಜೊತೆಗೆ ಚೆಲ್ಲಾಟವಾಡ್ತಾ ಇದ್ದಾರೋ, ಆ ಬ್ರಿಟಿಷರ ಎದೆಗೆ ಗುಂಡು ಹೊಡೆಯೋದಕ್ಕೆ ನನ್ನ ಪಂಜಾಬಿನ ಮನೆಯಿಂದ ನಾನು ಬಂದೂಕುಗಳ ಬೆಳೆಯನ್ನ ತೆಗಿತಾ ಇದ್ದೀನಪ್ಪ ಅಂತ ತನ್ನ ಅಪ್ಪನಿಗೆ 10 ವರ್ಷದ ಬಾಲಕ ಹೇಳ್ತಾನೆ. ಆ ಬಾಲಕನೇ ಇವತ್ತು ನಾವು ಪೂಜೆ ಮಾಡ್ತಾ ಇರುವಂತಹ ಸರ್ದಾರ್ ಭಗತ್ ಸಿಂಗ್. ಇನ್ನೊಬ್ಬ ಹುಡುಗನ ವಯಸ್ಸು 9-10 ವರ್ಷ. ಮನೆಯಲ್ಲಿ ಅಜ್ಜ ಸಂಸ್ಕೃತ ಮಂತ್ರ ಹೇಳ್ಕೊಡ್ತಾ ಇದ್ರು. ಸಂಪ್ರದಾಯಸ್ಥ ಕುಟುಂಬ, ಮಂತ್ರ ಹೇಳ್ಕೊಡ್ತಾ ಇದ್ರು. ಪ್ರತಿದಿನ ರುದ್ರ ನಮಕ ಚಮಕ ಹೇಳಬೇಕಾಗಿದ್ರೆ ಆ ಹುಡುಗ ತೊದಲ್ತಾ ಇರ್ಲಿಲ್ಲ. 12 ವರ್ಷ ಪ್ರಾಯ ಆಯಿತು. ಅವನನ್ನ ಒಂದು ಗುರುಕುಲಕ್ಕೆ ಸೇರಿಸಿ ಆಚಾರ್ಯ ಮಾಡಬೇಕು, ಮಠದ ಪತಿ ಮಾಡಬೇಕು, ಸಂಸ್ಕೃತ ವಿದ್ವಾಂಸನನ್ನಾಗಿ ಮಾಡಬೇಕು. ಆತ ಬಾಯಿ ತೆರೆದ್ರೆ ಭಾರತೀಯ ಪರಂಪರೆಯ ಹಿಂದೂ ಸನಾತನ ಸಂಸ್ಕೃತಿಯ ಒಂದೊಂದು ಮಂತ್ರವೂ ಬರಬೇಕು. 4 ವೇದಗಳಲ್ಲಿ ಆತ ಕ್ಷಮತೆಯನ್ನ ಸಾಧಿಸಬೇಕು ಅಂತ ಅಜ್ಜನ ಆಸೆ. 12 ವರ್ಷ ಇದ್ದ ಹುಡುಗ. ಆ ಹುಡುಗನ ಜಾತಕ ನೋಡ್ತಾ ಇರಬೇಕಾಗಿದ್ರೆ ಅಜ್ಜ ಕೇಳ್ತಾರಂತೆ, ನೋಡಯ್ಯ,
ನೀನು ನನ್ನ ದಾರಿಯನ್ನ ಹಿಡಿದ್ರೆ 100 ವರ್ಷಗಳ ಕಾಲ ಚೆನ್ನಾಗಿರ್ತಿ, ಪೂಜೆ ಅರ್ಚನೆ ಮಂತ್ರ ಎಲ್ಲ ಮಾಡಿ ಆರಾಮದಲ್ಲಿ ಜೀವನ ಮಾಡಬಹುದು. ಒಂದು ವೇಳೆ ನನ್ನ ದಾರಿಯನ್ನ ಬಿಟ್ರೆ ನಿನ್ನ ಆಯುಷ್ಯ ಬಹಳ ಕಡಿಮೆ ಅಂತ ನಿನ್ನ ಜಾತಕ ಹೇಳ್ತಾ ಇದೆ ಅಂತ ಅಜ್ಜ ಕುಟುಂಬಿಕರ ಸಮ್ಮುಖದಲ್ಲಿ ಹೇಳಬೇಕಾಗಿದ್ರೆ, ಹುಡುಗ 12 ವರ್ಷ ಪ್ರಾಯ, 12 ವರ್ಷದ ಹುಡುಗ ಕೊಡುವಂತಹ ಉತ್ತರ, ಅಜ್ಜ ಆರಾಮದಲ್ಲಿ ಜೀವನ ಮಾಡಿಕೊಂಡು 100 ವರ್ಷಗಳ ಕಾಲ ಬದುಕುವುದಕ್ಕಿಂತ ನನ್ನ ಆಯುಷ್ಯ ಎಷ್ಟಿದೆಯೋ ಚಿಂತೆ ಇಲ್ಲ, ನನಗ ಆಯುಷ್ಯವನ್ನ ಭಗವಂತ ಎಷ್ಟು ವರ್ಷಗಳ ಕಾಲ ಬರೆದಿದ್ದಾನೆ ನನ್ನ ಹಣೆಯಲ್ಲಿ, ಅಷ್ಟೂ ವರ್ಷಗಳ ಕಾಲ ನಾನು ಭಾರತ ಮಾತೆಯ ಸೇವೆಯನ್ನ ಮಾಡ್ತೇನೆ. ಒಂದು ವೇಳೆನಾದರೂ ನನ್ನ ಬದುಕನ್ನ ಬಲಿದಾನ ಮಾಡುವ ಅಗತ್ಯ ಬಂದರೆ ಆ ಬಲಿದಾನ ಅದು ಭಾರತದ ಸ್ವಾತಂತ್ರ್ಯಕ್ಕಾಗಿಯೇ ಮೀಸಲಾಗಿರುತ್ತೆ ಅಂತ 12 ವರ್ಷದ ಹುಡುಗ ಶಿವರಾಮ ಹರಿರಾಜಗುರು ತನ್ನ ಅಜ್ಜನಿಗೆ ಹೇಳಬೇಕಾಗಿದ್ರೆ ಯಾವ ಪ್ರೇರಣೆ ಮನೆ ಮಾಡಿತ್ತೋ, ಯಾವ ಸುಖದೇವ ಥಾಪರ್ ತನ್ನ ವೈಯಕ್ತಿಕ ಬದುಕನ್ನ ತ್ಯಾಗ ಮಾಡಿ ಸಮಾಜದ ಯೋಚನೆಯ ಬಗೆಗೆ ಪರಿಕಲ್ಪನೆಯನ್ನ ಇಟ್ಕೊಂಡು HSRA ಮೂಲಕ ತನ್ನ ಬದುಕನ್ನ ರೂಪಿಸಿಕೊಂಡಿದ್ದಾನೋ, ಆ 3 ಮಂದಿ ಸಿಂಹಗಳನ್ನ ನೆನಪು ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇವತ್ತು ವಿಜಯಪುರದ ಜನತೆ ನಮ್ಮೆಲ್ಲರ ಬಾಳಿನಲ್ಲಿ ಬಂದಿದೆ. ನಾವ್ ಯಾಕೆ ದೇಶಭಕ್ತರನ್ನ ನೆನಪು ಮಾಡ್ಕೊಳ್ಬೇಕು? ನಾವ್ ಯಾಕೆ ಹುತಾತ್ಮರನ್ನ ವರ್ಷಕ್ಕೊಂದು ಬಾರಿ ಆದ್ರೂ ನೆನಪು ಮಾಡ್ಕೊಳ್ಬೇಕು? ನಾವ್ ಯಾಕೆ ಅವರ ಹುಟ್ಟಿದ ದಿನದಂದು, ಅವರ ಬಲಿದಾನದ ದಿನದಂದು ಅವರ ಭಾವಚಿತ್ರವನ್ನ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿ ಆರತಿ ಎತ್ತಿ ಪುಷ್ಪಾರ್ಚನೆಯನ್ನ ಮಾಡ್ತೇವೆ ಅಂತಂದ್ರೆ, ಇವತ್ತು ನಾವು ನೀವು ಚೆನ್ನಾಗಿರೋದಕ್ಕೆ, ನಾವು ನೀವು ವಿಜಯಪುರದ ಹುತಾತ್ಮ ಚೌಕನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ, ನಾವು ನೀವು ನಮ್ಮ ಮನೆಗಳಲ್ಲಿ ಪ್ರತಿದಿನ 3 ಹೊತ್ತು ಗಂಜಿ ಊಟನೋ ರೊಟ್ಟಿ ಚಪಾತಿ ಪಲ್ಯಾನೋ ಮಾಡಿ ತಿನ್ನೋದಿಕ್ಕೆ, ನಾವು ನೀವು ನಮ್ಮ ಮನೆಗಳಲ್ಲಿ ಭವಿಷ್ಯದ ಸುಂದರವಾಗಿರುವ ಕನಸುಗಳನ್ನ ಕಾಣೋದಿಕ್ಕೆ, ನಾವು ನೀವು ನಮ್ಮ ಮನೆಯ ಪುಟಾಣಿ ಮಕ್ಕಳ ಮನದಲ್ಲಿ ಅನೇಕ ಆಕಾಂಕ್ಷೆಗಳ ಹೊಂಗನಸುಗಳನ್ನ ಬಿತ್ತೋದಕ್ಕಾಗಿ ನಮ್ಮ ಶರೀರದ ಎಡಭಾಗಕ್ಕೆ ಕೈಯನ್ನ ಇಟ್ಟಾಗ ಪ್ರತಿ ನಿಮಿಷಕ್ಕೆ 72 ಬಾರಿ ಲುಬ್ ಡುಬ್ ಲುಬ್ ಡುಬ್ ಲುಬ್ ಡುಬ್ ಇವತ್ತು ಆಗ್ತಾ ಇದೆ ಅಂದ್ರೆ, ನಮ್ಮ ಹೃದಯ ಬಡಿತದ ಒಂದೊಂದು ಲುಬ್ ಡುಬ್ಗೂ ಕಾರಣ ಯಾರು ಅಂತಂದ್ರೆ, ಅವತ್ತು 1931 ಮಾರ್ಚ್ 23ನೇ ತಾರೀಕಿಗೆ ಮೇರ ರಂಗದ ಬಸಂತಿ ಚೋಲಾ ಮೇರ ರಂಗದ ಬಸಂತಿ ಅಂತ ಹಾಡು ಹೇಳುತ್ತಾ ಬ್ರಿಟಿಷರ ಎದುರುಗಡೆ ಸಿಂಹ ಗರ್ಜನೆಯನ್ನ ಮಾಡಿ ನೇಣಿನ ಕುಣಿಕೆಗೆ ಮುತ್ತು ಕೊಟ್ಟು ಹುತಾತ್ಮರಾದರಲ್ಲ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರ ತ್ಯಾಗ ಮತ್ತು ಬಲಿದಾನದ ಕಾರಣದಿಂದಲಾಗಿ ಇವತ್ತು ನಮ್ಮ ಶರೀರದ ಎಡಭಾಗಕ್ಕೆ ಕೈಯನ್ನ ಇಟ್ಟಾಗ ನಮಗೆ 72 ಬಾರಿ ಲುಪ್ ಡುಪ್ ಅನುಭವ ಬರೋದಕ್ಕೆ ಸಾಧ್ಯವಾಗುತ್ತೆ. ಅವರ ತ್ಯಾಗದಿಂದಲಾಗಿ ನಾವು ನೀವು ಬದುಕ್ತಾ ಇದ್ದೇವೆ, ಅವರ ಹೌತಾತ್ಮ್ಯದಿಂದಲಾಗಿ ನಾವು ನೀವು ಜೀವನ ಮಾಡ್ತಾ ಇದ್ದೇವೆ, ಅವರು ತಮ್ಮ ಬದುಕನ್ನ ನಮಗಾಗಿ ಧಾರೆ ಎರೆದ ಕಾರಣದಿಂದಲಾಗಿ ನಾವು ನಮ್ಮ ಜೀವನದ ಅನೇಕ ಕನಸುಗಳನ್ನ ಇವತ್ತು ಕಾಣೋದಿಕ್ಕೆ ಸಾಧ್ಯವಾಗಿದೆ. 23 ವರ್ಷ ಸಾಯೋ ಅಂತ ವಯಸ್ಸಂತೂ ಖಂಡಿತವಾಗೂ ಅಲ್ಲ. ಭಗತ್ ಸಿಂಗ್ಗೆ, ರಾಜ್ಗುರುಗೆ, ಸುಖದೇವರಿಗೆ ಯಾವುದೇ ಕಾಯಿಲೆ ಇರಲಿಲ್ಲ. ಅವ್ರು ಯಾವುದೇ ಆಕ್ಸಿಡೆಂಟಲ್ ಸತ್ತೋಗಿರುವಂಥದ್ದು ಅಲ್ಲ. 22-23 ವರ್ಷ ನಿಗಿ ತಾರುಣ್ಯ, ಮನೆಯಲ್ಲಿ ಹುಡುಗಿ ನೋಡ್ತಾ ಇದ್ರು, ಮದುವೆ ಆಗಬೇಕು ಅಂತ ಒತ್ತಡ ಇತ್ತು, ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಈ ಹುಡುಗರ ಯೋಚನೆಗಳು ಸಾಕ್ತಾ ಇತ್ತು. ಯಾರಾದ್ರೂ ಒಬ್ಬ ವ್ಯಕ್ತಿಗೆ ನಿನಗೆ ನಾವು ಕೋಟಿಗಟ್ಟಲೆ ದುಡ್ಡು ಕೊಡ್ತೇವೆ, ನಿನ್ನ ಪ್ರಾಣವನ್ನ ನಮಗೆ ತಂದು ಕೊಡು ಅಂತಂದ್ರೆ, ನಾವ್ ಯಾರು ಕೋಟಿಗಟ್ಟಲೆ ದುಡ್ಡಿಗಾಗಿ ನಮ್ಮ ಪ್ರಾಣವನ್ನ ಒತ್ತೆ ಇಡೋದಕ್ಕೆ ಸಾಧ್ಯ ಇಲ್ಲ. 1-2 ಲಕ್ಷ ನಿನ್ನ ಅಕೌಂಟಿಗೆ ಹಾಕ್ತೇವೆ, ನಿನ್ನ ಒಂದು ಕೈ ಒಂದು ಕಾಲನ್ನ ಕತ್ತರಿಸಿಕೊಡು ಅಂತಂದ್ರೆ ನಾವ್ ಯಾರು ನಮ್ಮ ಕೈ ಕಾಲುಗಳನ್ನ ಕತ್ತರಿಸಿಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? 2 ಲಕ್ಷ ಅಲ್ಲ 20 ಲಕ್ಷ ಕೊಟ್ರು ನಮ್ಮ ಕೈ ಕಾಲುಗಳ ಚೆನ್ನಾಗಿದ್ರೆ ಆರಾಮದಲ್ಲಿ ಓಡಾಡ್ಕೊಂಡು ಜೀವನ ಮಾಡ್ತೀವಿ ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ 5 ಪೈಸೆ ಆಸೆ ಇಲ್ಲದೆ ಈ ದೇಶ ಸ್ವತಂತ್ರಗೊಳ್ಳಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನ್ಯಾಯಾಲಯದಲ್ಲಿ ಪ್ರಶ್ನೆ ಕೇಳುವಾಗ, ಹೇ ಬ್ರಿಟಿಷ್ ನ್ಯಾಯಾಧೀಶರೇ, ನಿಮಗೆ ಯಾವ ಶಿಕ್ಷೆ ಕೊಡಬೇಕು ಅಂತನ್ಸತ್ತೋ ಆ ಶಿಕ್ಷೆಯನ್ನ ಕೊಡಿ. ನೀವೇನು ಕೊಡಬಹುದು? ಮ್ಯಾಕ್ಸಿಮಮ್ ಅಟ್ ದ ಮೋಸ್ಟ್ ಗಲ್ಲು ಶಿಕ್ಷೆಯನ್ನ ಕೊಡಬಹುದು. ಗಲ್ಲು ಶಿಕ್ಷೆ ಕೊಟ್ಟ ಮೇಲೆ ಒಂದು ನನ್ನ ಶರೀರಕ್ಕೆ ಬೆಂಕಿ ಕೊಡಬೇಕು,
ಇಲ್ಲ ನನ್ನ ಶರೀರವನ್ನ ಹೂತು ಹಾಕಬೇಕು. ಬ್ರಿಟಿಷರೇ, ನೀವೊಂದು ವೇಳೆ ನನ್ನ ಶರೀರಕ್ಕೆ ಬೆಂಕಿ ಕೊಟ್ಟರೆ ಆ ಬೂದಿ ಗಾಳಿಯಲ್ಲಿ ಪಸರಿಸಿ ಗಾಳಿಯ ಮೂಲಕ ನೂರಾರು ಭಗತ್ ಸಿಂಗರು ಈ ನಾಡಿನಲ್ಲಿ ಹುಟ್ಟಿ ಬರುತ್ತಾರೆ. ನೂರಾರು ಭಗತ್ ಸಿಂಗರು ಈ ನಾಡಿನಲ್ಲಿ ಹುಟ್ಟಿ ಬರುತ್ತಾರೆ. ಒಂದು ವೇಳೆ ಈ ಭಗತ್ ಸಿಂಗನ ಶರೀರವನ್ನ ನೀವೇನಾದರೂ ಮಣ್ಣಿನಡಿ ಹೂತು ಹಾಕಿದರೆ ಆ ಮಣ್ಣಿನಡಿಯಿಂದ ಮೇಲ್ ಬರುವ ಪೈರು ಪಚ್ಚೆಯ ಒಳಗಡೆ 1000 ಭಗತ್ ಸಿಂಗರ ಉದಯವಾಗುತ್ತದೆ. ನೆನಪಿಟ್ಟುಕೊಳ್ಳಿ, ನೀವು ನನ್ನನ್ನ ಭೌತಿಕವಾಗಿ ಸಾಯಿಸಬಹುದು, ನನ್ನ ವಿಚಾರಗಳನ್ನಲ್ಲ ಅಂತ ಬ್ರಿಟಿಷ್ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಂತಹ 3 ಮಂದಿ ಸಿಂಹಗಳು ಬೆಳೆದದ್ದೇ ರಾಷ್ಟ್ರೀಯತೆಯ ವಾತಾವರಣದಲ್ಲಿ. ಇವತ್ತು ನಾವು ನೀವೆಲ್ಲ ಸೋನು ನಿಗಮ್ ಹಾಡಿರುವಂತಹ ಬಹಳ ಚೆನ್ನಾಗಿರುವ ಒಂದು ಹಾಡನ್ನ ಕೇಳ್ತೇವೆ. ಸರ್ಫರೋಶಿ ಕಿ ತಮನ್ನ ಅಬ್ ಹಮಾರೆ ದಿಲ್ ಮೇ ಹೇ ಅಂತ ಬಹಳ ಚೆನ್ನಾಗಿರುವಂತಹ ಹಾಡನ್ನ ಕೇಳ್ತೇವೆ. ಸೂದಿಂಗ್ ವಾಯ್ಸ್ ಅದು. ಆ ಹಾಡನ್ನ ಬರೆದಿರುವಂತಹ ಪುಣ್ಯಾತ್ಮ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್. ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಇಡೀ ಬದುಕನ್ನ ಧಾರೆ ಎರೆದಂತಹ ಇನ್ನೊಬ್ಬ ಸರ್ವಶ್ರೇಷ್ಠ ಸಂತನಾತ. ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತ ಒಂದು ಸಂಘಟನೆ ಶುರು ಮಾಡಿದ್ರು. ಆ ಸಂಘಟನೆ ಉದ್ದೇಶ ಯಾರೆಲ್ಲ ದೇಶಭಕ್ತರಿದ್ದಾರೆ ಆ ಎಲ್ಲ ಯುವಕರನ್ನ ಸೇರಿಸಿಕೊಂಡು ಕ್ರಾಂತಿಯನ್ನ ಮಾಡಬೇಕು. 1919ನೇ ಇಸ್ವಿಯಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯಿತು. ವೈಶಾಖದ ಹುಣ್ಣಿಮೆ ಪಂಜಾಬ್ನ ಅಮೃತಸರದಲ್ಲಿ ನೂರಾರು ಸಾವಿರಾರು ಸಂಖ್ಯೆಯ ಜನ ಸೇರಿದ್ರಾಯ್ತು. ತಮ್ಮ ಹಬ್ಬ, ಹೊಸ ಬಟ್ಟೆ ಉಟ್ಕೊಂಡು ಹೆಣ್ಣು ಮಕ್ಕಳೆಲ್ಲ ಪರಸ್ಪರ ಮಾತನಾಡಿಕೊಳ್ಳೋದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾಗ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಫೈರ್ ಅಂತ ಒಂದು ಆಜ್ಞೆಯನ್ನ ಹೊರಡಿಸಿದ. ಸುಮಾರು 1,500 ಮದ್ದು ಗುಂಡುಗಳು ಖಾಲಿಯಾದವು. ಬ್ರಿಟಿಷ್ ಇತಿಹಾಸಕಾರರ ಪ್ರಕಾರ 100 ಸಂಖ್ಯೆಯನ್ನ ಕೊಡ್ತಾರೆ. ಆದ್ರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಲೆಕ್ಕ ತೆಗಿತಾರೆ. ಸುಮಾರು 2,500ಕ್ಕೂ ಅಧಿಕ ಜನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ಅವಾಗ ಇದೇ ಭಗತ್ ಸಿಂಗ್ ಶಾಲೆಗೆ ಹೋಗ್ತಾ ಇದ್ದಂತ ಬಾಲಕ ಒಂದ್ ಹಿಡಿ ಮಣ್ಣನ್ನ ನೆಲದಿಂದ ಎತ್ಕೊಳ್ತಾನೆ. ನೆಲದಿಂದ ಎತ್ಕೊಂಡು ಅದನ್ನ ಒಂದು ಬಾಟಲ್ ಅಲ್ಲಿ ತುಂಬಿಸ್ಕೊಂಡು ಮನೆಗೆ ಬಂದು ದೇವರ ಕೋಣೆಯ ಒಳಗಡೆ ಆ ಮಣ್ಣಿನ ಬಾಟಲ್ ಅನ್ನ ಇಡ್ತಾನೆ. ಮನೆಯವರು ಪ್ರಶ್ನೆ ಮಾಡಿ ಕೇಳ್ತಾರೆ, ಯಾತಕ್ಕದು ಮಣ್ಣು ಅಂತ. ಬಾಲಕ ಭಗತ್ ಸಿಂಗ್, ಶಾಲೆಯ ವಿದ್ಯಾರ್ಥಿ ಭಗತ್ ಸಿಂಗ್ ಮನೆಯವರಿಗೆ ಕೊಡುವಂತ ಉತ್ತರ, ಇವತ್ತು ದೇಶದ ಸ್ವಾತಂತ್ರ್ಯದ ರಕ್ಷಣೆಗಾಗಿ, ನಾಡಿನ ಸ್ವಾತಂತ್ರ್ಯಕ್ಕಾಗಿ ಯಾವ ಹುತಾತ್ಮರು ಬಲಿಯಾಗಿದ್ದಾರೆ ಇದು ಸಾಮಾನ್ಯ ಮಣ್ಣಲ್ಲ. ಸಾಮಾನ್ಯ ಮಣ್ಣಲ್ಲ ಇದು. ಭಾರತದ ರಕ್ಷಣೆಗೋಸ್ಕರ ತಮ್ಮ ರಕ್ತವನ್ನೇ ಧಾರೆ ಎರೆದಂತಹ ದೇಶಭಕ್ತರ ರಕ್ತದಿಂದ ತೊಯ್ದು ತೊಪ್ಪೆಯಾದ ಮಣ್ಣಿದು. ಇದು ಸಾಮಾನ್ಯ ಮಣ್ಣಲ್ಲ. ನನಗೆ ಇದುವೇ ಭಗವಂತ, ನಾನು ಇದನ್ನೇ ನಿತ್ಯ ಪೂಜೆ ಮಾಡ್ತೇನೆ ಅಂತ ಶಾಲೆಗೆ ಹೋಗ್ತಾ ಇದ್ದಂತಹ ಭಗತ್ ಸಿಂಗ್ 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ಪ್ರೇರಣೆ ಪಡೀತಾರೆ. 1921ರಲ್ಲಿ ಅಸಹಕಾರ ಚಳವಳಿ ಆರಂಭ ಆಯಿತು. ತಾವೆಲ್ಲರೂ ಅದರ ಬಗ್ಗೆ ಇತಿಹಾಸದಲ್ಲಿ ಓದಿದ್ದೀರಿ. ಬ್ರಿಟಿಷರು ಹೇಳುತ್ತಾರೆ, 21ರ ಅಸಹಕಾರ ಚಳವಳಿಯಲ್ಲಿ ಮೂಡಿದ ಸ್ವದೇಶಿ ಭಾವ, ಪ್ರಕಟಗೊಂಡಂತಹ ಸ್ವದೇಶಿ ಆಂದೋಲನದ ತೀವ್ರತೆಗೆ 21ನೇ ಇಸ್ವಿಯಲ್ಲೇ ನಾವು ಭಾರತವನ್ನ ಬಿಟ್ಟು ಹೋಗಬೇಕಾಗಿತ್ತು. ಆದರೆ ಚೌರಿ ಚೌರಾದಲ್ಲಿ ನಡೆದಂತಹ ಪೊಲೀಸರ ಹತ್ಯೆಯನ್ನ ನೆಪವಾಗಿಟ್ಟುಕೊಂಡು ಅಸಹಕಾರ ಚಳವಳಿಯನ್ನ ನಿಲ್ಲಿಸ್ಬಿಡ್ತಾರೆ. ಸಾವಿರಾರು ಯುವಕರು ಸ್ವದೇಶಿ ಯೋಚನೆಯನ್ನ ಮಾಡಿ ಸ್ವದೇಶಿ ವಸ್ತುಗಳನ್ನೇ ಉಪಯೋಗಿಸಿ, ಯಾವ ವಸ್ತುಗಳನ್ನ ಉಪಯೋಗಿಸುವುದರಿಂದ, ಯಾರಲ್ಲಿ ಖರೀದಿಯನ್ನ ಮಾಡುವುದರಿಂದ ದೇಶದ ಸ್ವಾತಂತ್ರ್ಯದ ರಕ್ಷಣೆ ಸಾಧ್ಯವಾಗುವುದೋ ಅವರಲ್ಲೇ ದೇಶಭಕ್ತಿಯ ಭಾವನೆಯನ್ನ ಮೂಡಿಸುವ ವ್ಯಕ್ತಿಗಳಿಂದಲೇ ಸ್ವದೇಶಿ ವಸ್ತುಗಳನ್ನ ಖರೀದಿ ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಹಣ ವಿದೇಶಿಯರಿಗೆ ಹೋಗಬಾರದು ಅಂತ ಯಾವೆಲ್ಲ ಯುವಕರು ಯೋಚನೆಯನ್ನ ಮಾಡಿ ಹೋರಾಟವನ್ನ ಮಾಡಿದ್ರಾಯ್ತೋ ಆ ಎಲ್ಲ ಹೋರಾಟ ನೀರಿನಲ್ಲಿ ಮಾಡಿದ ಹೋಮದ ಹಾಗೆ ಆಗೋಗಿತ್ತು. ಆ ಹೊತ್ತಿನಲ್ಲೇ
ರಾಮ್ ಪ್ರಸಾದ್ ಬಿಸ್ಮಿಲ್ ಯುವಕರ ಸಂಘಟನೆಯನ್ನ ಆರಂಭ ಮಾಡ್ತಾರೆ. ಆ ಸಂಘಟನೆಗೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಕಾಶಿಯಲ್ಲಿ ಅಧ್ಯಯನ ಮಾಡಬೇಕು ಅಂತ ಹೋಗಿ ಸಂಸ್ಕೃತ ಪಾಠವನ್ನ ಕಲಿಯುವುದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತಹ ಚಂದ್ರಶೇಖರ ಆಜಾದ್, ನನಗೆ ಇನ್ನಾವುದೂ ಬೇಡ, ನನಗೆ ಭಾರತದ ಸ್ವಾತಂತ್ರ್ಯ ಒಂದೇ ಸಾಕು ಅಂತ ಘೋಷಣೆಯನ್ನ ಹೊರಡಿಸಿ ಕಾಕೋರಿ ರೈಲ್ ದರೋಡೆಯಲ್ಲಿ ಭಾಗವಹಿಸಿದ ಅಶ್ಫಾಕ್ ಉಲ್ಲಾ ಖಾನ್ ಇವರೆಲ್ಲರೂ ಜೊತೆಯಾಗಿ ಕಟ್ಟಿದ್ದೆ ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕನ್ ಅಸೋಸಿಯೇಷನ್ HSRA. ಆ ಸಂಘಟನೆ ಮೂಲಕ ಮಾಡದೇ ಇರೋ ಕೆಲಸ ಇಲ್ಲ. ಗುಪ್ತವಾಗಿ ಅನೇಕ ಕಾರ್ಯಸೂಚಿಗಳು, ಮದ್ದುಗುಂಡುಗಳ ತಯಾರಿ, ಬಾಂಬ್ಗಳ ತಯಾರಿ, ಸ್ವದೇಶಿ ಕ್ರಾಂತಿ ಸಾಹಿತ್ಯದ ತಯಾರಿ, ಆ ಸಾಹಿತ್ಯವನ್ನ ಬೇರೆ ಬೇರೆ ರೂಪಗಳಲ್ಲಿ ಪ್ರತಿಯೊಂದು ಊರಿಗೆ ತಲುಪಿಸುವಂತಹ ಕೆಲಸವನ್ನ ಈ ಯುವಕರು ಸೇರ್ತಾ ಮಾಡ್ತಾರೆ. ಆ ಹೊತ್ತಿಗೆ ಎದುರಾದದ್ದೇ ಸೈಮನ್ ಗೋಬ್ಯಾಕ್ ಚಳುವಳಿ. ಸೈಮನ್ ಚಳುವಳಿಯಲ್ಲಿ ಲಾಲಾ ಲಜಪತ್ ರಾಯರನ್ನ ಪೊಲೀಸರು ಎದೆಗೆ ಲಾಠಿಯಲ್ಲಿ ಹೊಡೆದು ಸಾಯಿಸ್ತಾರೆ. ಲಾಲಾ ಲಜಪತ್ ರಾಯ್ ಕ್ರಾಂತಿಕಾರಿಗಳ ಗುರು. ಲಾಲಾ ಲಜಪತ್ ರಾಯ್ ಈ ದೇಶದ ಸ್ವಾತಂತ್ರ್ಯದ ಅಭಿಮಾನದ ಸಂಕೇತ. ಲಾಲಾ ಲಜಪತ್ ರಾಯ್ ಸಾವಿರ 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 ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ದಿಕ್ಕು ತೋರಿಸುವಂತಹ ಮಾರ್ಗದರ್ಶಕ. ಆ ಸ್ವಾತಂತ್ರ್ಯ ಗುರುವನ್ನ ಕಣ್ಣೆದುರುಗಡೆಯೇ ಬ್ರಿಟಿಷರು ಸಾಯಿಸಿದರೆ ಈ ಕ್ರಾಂತಿ ಸಿಂಹಗಳಿಗೆ ಸುಮ್ಮನೆ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಆ ಬ್ರಿಟಿಷ್ ಅಧಿಕಾರಿಯ ಹತ್ಯೆಗೆ ಮುಹೂರ್ತ ನಿಶ್ಚಯ ಮಾಡ್ತಾರೆ. ಅವ ಬ್ರಿಟಿಷ್ ಅಧಿಕಾರಿಯನ್ನ ಸಾಯಿಸ್ತಾರೆ ಕೂಡ. ಆದ್ರೆ ಕ್ರಾಂತಿ ಇಲ್ಲಿಗೆ ನಿಲ್ಲಬಾರದು ಅಂತ ಸಜೀವ ಬಾಂಬ್ಗಳನ್ನ ತಯಾರಿಸೋದಕ್ಕೆ ಆರಂಭ ಮಾಡಿದ್ರು. ಬಾಂಬ್ ಸ್ಫೋಟ ಹೇಗಿರುತ್ತೆ, ಅದರ ತೀವ್ರತೆ ಹೇಗಿರುತ್ತೆ ಅಂತ ಯೋಚನೆಯನ್ನ ಮಾಡ್ತಾ ಇರಬೇಕಾಗಿದ್ರೆ ಭಗವತಿ ಚರಣ ವೋಹ್ರಾ ಅನ್ನುವ ಕ್ರಾಂತಿಕಾರಿ ಹುತಾತ್ಮರಾಗ್ತಾರೆ. ಆದ್ರೆ ಕ್ರಾಂತಿಯ ಕೆಲಸಗಳು ಮಾತ್ರ ನಿಲ್ಲಿಲ್ಲ. ಬ್ರಿಟಿಷ್ ಶಾಸನ ಭವನದ ಮೇಲೆ ಬಾಂಬ್ ದಾಳಿಯನ್ನ ಮಾಡುವಂತಹ ತೀರ್ಮಾನವನ್ನ ಮಾಡ್ತಾರೆ. ಆ ಕಾಲಕ್ಕೆ ಅದೊಂದು ಸಣ್ಣ ಕೆಲಸ ಅಲ್ಲ. ಬ್ರಿಟಿಷರ ಆಡಳಿತ, ಬ್ರಿಟಿಷರ ನ್ಯಾಯ ವ್ಯವಸ್ಥೆ, ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು, ಸುತ್ತಲೂ ಬ್ರಿಟಿಷರ ಸರ್ಪಗಾವಲು. ಸಿಕ್ಕ ಬಿದ್ರೆ ಕ್ಷಣ ಮಾತ್ರದಲ್ಲಿ ಹರಿದು ಹಂಚಿ ಹಾಕುವಂತಹ ತೋಳಗಳವು. ಆದರೆ ಭಗತ್ ಸಿಂಗ್ ಬಟಕೇಶ್ವರ ದತ್ತ ಯೋಚನೆ ಮಾಡಿಲ್ಲ. ಬ್ರಿಟಿಷ್ ಶಾಸನ ಭವನದ ಮೇಲೆ ಬಾಂಬ್ ದಾಳಿಯನ್ನ ಹಾಕಿ ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್ ಘೋಷಣೆಯನ್ನ ಹೊರಡಿಸ್ತಾರೆ. ಆಮೇಲೆ ಜೈಲಿನ ನಾಟಕದ ವಿಚಾರಣೆಯ ನಾಟಕಗಳು ಕಳೆಯುವಾಗ ದೇಶದ ಅನೇಕ ಸ್ವಾಭಿಮಾನಿ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರ ಬಳಿಯಲ್ಲಿ ಬರ್ತಾರೆ. ಗಾಂಧಿ ಇರ್ವಿನ್ ಒಪ್ಪಂದ, ಆ ಒಪ್ಪಂದಕ್ಕೆ ಏನಾದರೂ ಸಹಿ ಹಾಕಬೇಕಾಗಿದ್ರೆ ದಯವಿಟ್ಟು ಮುಗ್ಧ ಕಂದಮ್ಮಗಳು 22, 23, 24 ವರ್ಷ ಇನ್ನು ಬಾಳಬೇಕಾಗಿರುವಂಥವ್ರು, ಬದುಕಬೇಕಾಗಿರುವಂಥವ್ರು, ಆ 3 ಜನ ಬದುಕಿದರೆ ಭಾರತದ ಸ್ವಾತಂತ್ರ್ಯದ ದಿಕ್ಕು ಬದಲಾಗತ್ತೆ. ಮನಸ್ಸು ಮಾಡಿ ಆ 3 ಜನರನ್ನ ಬದುಕಿಸಿ ಅಂತ ಇಡೀ ದೇಶ ಒಕ್ಕೊರಲಿನಿಂದ ಕೇಳಿತು. ಆವಾಗ ಬಂದ ಉತ್ತರ, ಆ 3 ಜನ ದೇಶಕ್ಕಾಗಿ ಕೆಲಸ ಮಾಡಿದ್ದಾರೆ ನಿಜ, ಬಟ್ ದೇ ಆರ್ ಮಿಸ್ಗೈಡೆಡ್ ಪೇಟ್ರಿಯಟ್ಸ್. ಯಾವ 3 ಜನ ತಮ್ಮ ಬದುಕನ್ನ ನಾಡಿಗಾಗಿ ಸಮರ್ಪಣೆ ಮಾಡಿದ್ರು, ಯಾವ 3 ಜನ ಶಾಲೆ ಕಾಲೇಜು ವೈಯಕ್ತಿಕ ಬದುಕನ್ನ ಬದಿಗಿರಿಸಿ ದೇಶವೇ ಮೊದಲು ಅಂತ ಯೋಚನೆ ಮಾಡಿ ನೇಣಿನ ಕುಣಿಕೆಗೆ ಮುತ್ತು ಕೊಡುವುದಕ್ಕೆ ಸಿದ್ಧರಾಗಿದ್ದರೋ ಅವರು ಮಿಸ್ಗೈಡೆಡ್ ಪೇಟ್ರಿಯಟ್ಸ್, ದಾರಿ ತಪ್ಪಿದ ದೇಶಭಕ್ತರು. ಉಲ್ಲೇಖ ಮಾಡಿದ್ರಲ್ಲ ಅವಾಗ, ಇತಿಹಾಸವನ್ನ ರಚಿಸಿದವರು ಯಾರೋ, ಇತಿಹಾಸದ ಪುಸ್ತಕವನ್ನ ಬರೆದವರು ಯಾರೋ. ಅಂತೂ ಇಂತೂ ಸಹಿ ಆಯಿತು, ಆದರೆ ದೇಶಭಕ್ತರ ಬೇಡಿಕೆ ಮಾತ್ರ ಮಾನ್ಯ ಆಗಲಿಲ್ಲ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಹೌತಾತ್ಮ್ಯದ ಹಿಮಾಲಯವನ್ನ ಏರುವುದಕ್ಕೆ ಸಿದ್ಧರಾಗಿದ್ದಾರೆ. ಮುಂಜಾನೆ ಅವರನ್ನ ಕರಿಬೇಕಾಗಿದ್ರೆ, ಫಾಸಿ ಶಿಕ್ಷೆಯನ್ನ ಕೊಡಬೇಕಾಗಿದ್ದರೆ,
ದಿನ ಮುಂಚಿತವಾಗಿ ಫಾಸಿ ಶಿಕ್ಷೆಯನ್ನ ಕೊಡಬೇಕಾಗಿದ್ದರೆ ಭಗತ್ ಸಿಂಗ್ ಪುಸ್ತಕ ಓದ್ತಾ ಇದ್ರು. ಶಿಕ್ಷೆ ಕೊಡುವ ಅಧಿಕಾರಿಗೆ ಆಶ್ಚರ್ಯ, ಸಾಯೋದಕ್ಕೆ ಸ್ವಲ್ಪ ಸಮಯ ಇದೆ, ಈ ಪುಣ್ಯಾತ್ಮ ಪುಸ್ತಕ ಓದ್ತಾ ಇದ್ದಾನೆ. ನೇಣಿನ ಕುಣಿಕೆಗೆ ಗಲ್ಲಗಂಬದ ಬಳಿಯಲ್ಲಿ ಕರೆದುಕೊಂಡು ಬರಬೇಕಾಗಿದ್ರೆ ನಗತಾ ನಗತಾ ಬರ್ತಾರೆ, ಹರಟೆ ಹೊಡ್ಕೊಂಡು ಬರ್ತಾರೆ. ಮುಂದಿನ ಜನ್ಮದಲ್ಲಿ ಎಲ್ಲಿ ಹುಟ್ಟೋಣ, ಮುಂದಿನ ಜನ್ಮ ಅಂತೊಂದಿದ್ದರೆ ಭಾರತದ ಯಾವ ಭಾಗದಲ್ಲಿ ಹುಟ್ಟೋಣ, ಯಾವ ಭಾಗದಲ್ಲಿ ಹುಟ್ಟಿ ಬ್ರಿಟಿಷರನ್ನ ಹೇಗೆ ಮಕಾಡೆ ಮಲಗಿಸೋಣ ಅಂತ ಮಾತನಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೇ 4-5 ನಿಮಿಷದ ಒಳಗಡೆ ಹೆಣವಾಗುವ ಮಂದಿ, 4-5 ನಿಮಿಷದ ಒಳಗಡೆ ಹೆಣವಾಗುವ ಮಂದಿ ಪುನರ್ಜನ್ಮದಲ್ಲಿ ಬ್ರಿಟಿಷರನ್ನ ಬೇಟೆಯಾಡುವುದು ಹೇಗೆ ಅಂತ ಮಾತನಾಡ್ತಾ ಬರ್ತಾ ಇದ್ದಾರೆ. ಬ್ರಿಟಿಷ್ ಅಧಿಕಾರಿಗಳಿಗೆ ಆಶ್ಚರ್ಯ. ಭಗತ್ ಸಿಂಗ್ ಬ್ರಿಟಿಷರನ್ನ ಕುರಿತು ಉಲ್ಲೇಖ ಮಾಡುವಂತ ಮಾತು, ಎಂಥ ಭಾಗ್ಯವಂತರು ನೀವು, ಎಂಥ ಭಾಗ್ಯವಂತರು ನೀವು. ಬ್ರಿಟಿಷ್ ಅಧಿಕಾರಿಗೆ ಅರ್ಥ ಆಗ್ಲಿಲ್ಲ, ಏನ್ ಭಾಗ್ಯ ನಮ್ಮದು. 3 ಜನ ಯಾವುದೇ ಕ್ಷಮಾಪತ್ರವನ್ನ ಸಲ್ಲಿಸದೆ ನಿಮ್ಮ ಯುರೋಪ್ ಖಂಡದಲ್ಲಿ, ನಿಮ್ಮ ಇಂಗ್ಲೆಂಡಿನಲ್ಲಿ, ನಿಮ್ಮ ಬ್ರಿಟಿಷ್ ರಾಷ್ಟ್ರಗಳಲ್ಲಿ, ವಸಾಹತು ರಾಷ್ಟ್ರಗಳಲ್ಲಿ ನೀವು ಆಕ್ರಮಣ ಮಾಡ್ತೀರಲ್ಲ, ಶಿಕ್ಷೆಯನ್ನ ಕೊಡ್ತೀರಲ್ಲ, ನೇಣಗಂಬಕ್ಕೇರಿಸ್ತೀರಲ್ಲ, ಹೇಗೆ ಚೀರಾಡ್ತಾರೆ ಜನ, ಹೇಗೆ ಕೂಗಾಡ್ತಾರೆ ಜನ, ದಯವಿಟ್ಟು ಬಿಟ್ಟು ಬಿಡಿ ಅಂತ ಹೇಗೆ ಕೈ ಜೋಡಿಸ್ತಾರೆ. ಅಂಥ ದೃಶ್ಯಾವಳಿಗಳನ್ನೆಲ್ಲ ನೋಡಿ 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 ಅಭ್ಯಾಸ ಆಗಿದ್ದ ನಿಮಗೆ ನಿಮ್ಮ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಜನ ಸಿಂಹ ನಡಿಗೆಯ ಭಾರತದ ಯುವಕರು ನಗತಾ ನಗತಾ ತಾವೇ ಸ್ವಯಂ ನೇಣಿನ ಕುಣಿಕೆಯನ್ನ ಕುತ್ತಿಗೆಗೆ ಅಲಂಕಾರ ಮಾಡಿಕೊಳ್ಳುವ ದೃಶ್ಯವನ್ನ ಕಣ್ತುಂಬಿಕೊಳ್ಳುವ ಭಾಗ್ಯ ಭಾರತದ ಕೋಟಿ ಕೋಟಿ ಜನರಿಗಿಲ್ಲ. ಎಲ್ಲಿಂದಲೋ ಬಂದು ಆಳ್ತಾ ಇರುವಂತ ನಿಮ್ಮ 4-5 ಜನರಿಗಿದೆಯಲ್ಲ, ನಿಮಗಿಂತ ದೊಡ್ಡ ಭಾಗ್ಯವಂತರು ಈ ಜಗತ್ತಿನಲ್ಲಿ ಯಾರಿದ್ದಾರೆ ಅಂತ ಸಾಯುವುದಕ್ಕಿಂತ ಕ್ಷಣಕಾಲ ಮೊದಲು ಬ್ರಿಟಿಷರ ಭಾಗ್ಯ ರೇಖೆಯನ್ನ ನಿರ್ಧರಿಸಿದಂತಹ ಪುಣ್ಯಾತ್ಮರ ಈ 3 ಜನ ಯಾವ ಭಾರತವನ್ನ ಬಿಟ್ಟು ಹೋದರವರು. ಭಾರತ ಸ್ವತಂತ್ರವಾಗಬೇಕೆಂಬ ಕಾರಣಕ್ಕಾಗಿ ಎಲ್ಲವನ್ನೂ ಸಮರ್ಪಿಸ್ತಾರೆ, ಎಲ್ಲವನ್ನು, ಅಕ್ಷರಶಃ ಎಲ್ಲವನ್ನು. ತಮಗಾಗಿ ಇಂತ ಬದುಕಲಿಲ್ಲ, ನಾಡಿಗಾಗಿ ಇಂತಲೇ ಬದುಕಿದ್ರು. ದುರ್ದೈವವಶಾತ್ ಸ್ವಾತಂತ್ರ್ಯ ಬಂದ ಬಳಿಕ ಈ 3ವರಿಗೆ ಪಠ್ಯದಲ್ಲಿ ಯಾವ ಸ್ಥಾನ ಕೊಡಬೇಕಾಗಿತ್ತೋ ಆ ಸ್ಥಾನವನ್ನಂತೂ ನಾವು ಕೊಡ್ಲಿಲ್ಲ. ಬರೀ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅಂತಲ್ಲ, ತಮಟೆ ಹಿಡ್ಕೊಂಡು ಮಹಾರಾಷ್ಟ್ರದ ಊರೂರನ್ನ ತಿರುಗಾಡಿ, ಬನ್ನಿ ಇವತ್ ಸಾಯಂಕಾಲ ಆ ಚೌಕಲ್ ನನ್ನ ಭಾಷಣ ಇದೆ, ಬನ್ನಿ ಸಾಯಂಕಾಲ ಇವತ್ತು ಈ ಚೌಕಲ್ ನನ್ನ ಭಾಷಣ ಇದೆ, ಬನ್ನಿ ನಾವೆಲ್ಲ ಜೊತೆ ಸೇರಿ ಬ್ರಿಟಿಷರನ್ನ ಒದ್ದೋಡಿಸೋಣ ಅಂತ ಕರೆ ಕೊಟ್ಟ ಸಶಸ್ತ್ರ ಕ್ರಾಂತಿಯ ಪಿತಾಮಹ ವಾಸುದೇವ ಬಲವಂತ ಫಡ್ಕೆ ಬ್ರಿಟಿಷ್ ಅಧಿಕಾರಿಗಳನ್ನ ಹತ್ಯೆ ಮಾಡಿ 3 ಜನ ಅಣ್ಣ ತಮ್ಮಂದಿರು ನೇಣಿಗೆ ಏರಿದ ಚಾಫೇಕರ್ ಸಹೋದರರು ಭಾರತದಿಂದ ಇಂಗ್ಲೆಂಡ್ಗೆ ತೆರಳಿ ಅಭಿನವ ಭಾರತ ಭವನ ಸೊಸೈಟಿಯ ಮೂಲಕ ಇಲ್ಲಿಂದ ಇಂಗ್ಲೆಂಡ್ಗೆ ತೆರಳುತ್ತಾ ಇದ್ದ ಯುವಕರಲ್ಲೆಲ್ಲ ಕ್ಷಾತ್ರ ತೇಜಸ್ಸನ್ನ ತುಂಬಿದಂತಹ ಮರಳಿ ಭಾರತಕ್ಕೆ ಬಂದಾಗ ತನ್ನ ಮನೆ ಮಂದಿಯ ಪರಿಸ್ಥಿತಿ ಹೇಗಿದೆ ಅಂತ ಯೋಚನೆ ಮಾಡೋದಕ್ಕೂ ಅವಕಾಶ ಇಲ್ಲದೆ ನೇರವಾಗಿ ಭಾರತದ ಸಾಮಾಜಿಕ ಚಳವಳಿಗಳಲ್ಲಿ ಭಾಗವಹಿಸಿದ 2 ಆಜೀವ ಕರಿನೀರಿನ ಶಿಕ್ಷೆಗೆ ಗುರಿಯಾದರು, ಅಂಡಮಾನ್ ಜೈಲಲ್ಲಿದ್ದರು, ಕೈಗಳಿಗೆ ಕೋಳ ಹಾಕಿದ್ದರು. ಆ ಕೋಳದ ಮೊಳೆಯ ಆಧಾರದಲ್ಲಿ ಅಂಡಮಾನ್ ಜೈಲಿನ ಗೋಡೆಯ ಮೇಲೆ 10,000 ದೇಶಭಕ್ತಿಯ ಸಾಲುಗಳನ್ನ ಬರೆದಂತಹ ಪುಣ್ಯಾತ್ಮ ವೀರ ವಿನಾಯಕ ದಾಮೋದರ ಸಾವರ್ಕರ್. ಲಂಡನ್ ನಲ್ಲಿ ಕರ್ಜನ್ ವಾಯಲಿಯನ್ನ ಮುಗಿಸಿದ ಮದನ್ ಲಾಲ್ ಧಿಂಗ್ರಾ 19 ವರ್ಷ ವಯಸ್ಸಿಗೆ ತನ್ನ ಸ್ನೇಹಿತನ ಜೊತೆಯಲ್ಲಿ ಬ್ರಿಟಿಷರ ಮೇಲೆ ಬಾಂಬ್ ದಾಳಿಯನ್ನ ಮಾಡಿ ಸಿಕ್ಕಿ ಬಿದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷ್ ನ್ಯಾಯಾಲಯದ ನ್ಯಾಯಾಧೀಶ ಇವನ ಮುಖ ನೋಡ್ತಾರೆ. ಇನ್ನೂ ಮೀಸೆ ಬೆಳಿಲಿಲ್ಲ,
ಹುಡುಗನ ವಯಸ್ಸು 7, 18 ವರ್ಷ, 19 ವರ್ಷ, ಮೀಸೆ ಬೆಳಿಲಿಲ್ಲ, ಭವಿಷ್ಯ ಹಾಳಾಗತ್ತೆ. ನ್ಯಾಯಾಧೀಶರು ಕೇಳ್ತಾರೆ, ನೋಡಪ್ಪ, ನಿನ್ನನ್ನ ಬಿಟ್ಟು ಬಿಡ್ತೇನೆ, ಜೀವದಾನ ಕೊಡ್ತೇನೆ, ಹೊರಟು ಹೋಗು. 18 ವರ್ಷದ ಹುಡುಗ ಹೇಳ್ತಾನೆ, ನಾನು ಜೀವದಾನವನ್ನ ತೆಗೆದುಕೊಂಡೇನಾದ್ರೂ ನ್ಯಾಯಾಲಯದಿಂದ ಹೊರಗಡೆ ಹೋದ್ರೆ ಅದು ನನ್ನ ಕುಟುಂಬಕ್ಕೆ ಅವಮಾನ. ಹೇ ನ್ಯಾಯಾಧೀಶ, ನಿನಗೆ ತಾಕತ್ತಿದ್ದರೆ ನನ್ನನ್ನ ಗಲ್ಲಿಗೇರಿಸು ನೋಡೋಣ ಅಂತ 18 ವರ್ಷದ ಹುಡುಗ ಬ್ರಿಟಿಷ್ ನ್ಯಾಯಾಧೀಶರಿಗೆ ಸವಾಲ್ ಹಾಕ್ತಾನೆ. ಖುದೀರಾಮ್ ಬೋಸ್. ನಾವು ಯಾವ ಪುಸ್ತಕದಲ್ಲಿ, ಯಾವ ಪಠ್ಯ ಪುಸ್ತಕದಲ್ಲಿ ಖುದೀರಾಮ್ ಬೋಸ್, ಪ್ರಫುಲ್ಲ ಚಾಕಿಯರ ಆದರ್ಶಗಳನ್ನ ಓದಿದ್ದೇವೆ, ಹೌತಾತ್ಮ್ಯವನ್ನ ಓದಿದ್ದೇವೆ? ನಮಗೆ ಯಾರು ಸ್ವಾತಂತ್ರ್ಯ ಹೋರಾಟಗಾರರಾಗ್ತಾರೆ? ಜೈಲಿನಿಂದ ಮಗಳಿಗೆ ಪತ್ರ ಬರೀತಾರೆ, ಪ್ರೀತಿಯ ಮಗಳೇ, ತನ್ನ ಸ್ನೇಹಿತರಿಗೆ ಪತ್ರ ಬರೀತಾರೆ, ಕುಟುಂಬಿಕರಿಗೆ ಪತ್ರ ಬರೀತಾರೆ. ಜೈಲಲ್ಲಿ ಬಹಳ ಕಷ್ಟ ಏನೂ ಇಲ್ಲ, ಒಂದು ಮಂಚ ಕೊಟ್ಟಿದ್ದಾರೆ, ಆ ಮಂಚದ ಮೇಲೊಂದು ಬಟ್ಟೆ ಹಾಸಿದ್ದಾರೆ, ಅದಕ್ಕೊಂದು ತಲೆದಿಂಬಿಟ್ಟಿದ್ದಾರೆ, ಹೊದೆಯೋದಕ್ಕೆ ಇನ್ನೊಂದು ಶೀಟ್, ಬೆಡ್ ಶೀಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲಾ ವ್ಯವಸ್ಥೆ ಇದೆಯಮ್ಮ, ಜೈಲಲ್ಲಿ ಬಹಳ ಕಷ್ಟ ಆಗ್ತಾ ಇದೆ. ಎಲ್ಲಾ ಸುಖವನ್ನ ಜೈಲಲ್ಲಿ ಅನುಭವಿಸಿದವರು ದೇಶದ ಅನೇಕಾನೇಕ ಹುದ್ದೆಗಳನ್ನ ಅಲಂಕಾರ ಮಾಡಿದ್ರು. 3 ಜನ ಸಿಂಹಗಳು ಅವರ ಕಣ್ಣಂಚಿನಲ್ಲಿ ದಾರಿ ತಪ್ಪಿದ ದೇಶಭಕ್ತರಾಗಿ ಬದಲಾದರು. ಸ್ವಾತಂತ್ರ್ಯ ಬಂದ ಬಳಿಕ ಈ ದೇಶದ ಶಿಕ್ಷಣ ಸಚಿವರನ್ನ, ಮಾನವ ಸಂಪನ್ಮೂಲ ಸಚಿವರ ಯಾದಿಯನ್ನ ನೀವು ಗಮನಿಸಿ. ಅವ್ರು ಯಾರು ಕೂಡ ಭಗತ್ ಸಿಂಗ್ ಇತಿಹಾಸವನ್ನ ಬರೆಯುವಂತಹ ಮನೋಸ್ಥಿತಿಯಲ್ಲಿ ಇದ್ದವರೇ ಅಲ್ಲ. ಆ ಮನಸ್ಥಿತಿಯೇ ಸತ್ತು ಹೋಗಿತ್ತು ಈ ದೇಶದಲ್ಲಿ. ಇಲ್ಲದೆ ಇದ್ರೆ ಈ ವರ್ಷ ಯಾವ ಪುಣ್ಯಾತ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸರ 125ನೆಯ ಜಯಂತ್ಯುತ್ಸವವನ್ನ ಇಡೀ ದೇಶದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಜನ್ಮದಿನ ಜನವರಿ 23ನೇ ತಾರೀಖನ್ನ ಪರಾಕ್ರಮ ದಿವಸ್ ಅಂತ ಆಚರಣೆ ಮಾಡಬೇಕಾಗಿದ್ರೆ, ಆ ಘೋಷಣೆ ಹೊರಡಿಸಬೇಕಾಗಿದ್ರೆ 2021 ಬರಬೇಕಾಯಿತು. ಎಂಥ ದೌರ್ಭಾಗ್ಯ ಈ ದೇಶದ್ದು. ಕಳೆದ ವರ್ಷ ಜನವರಿ 23ಕ್ಕೆ ಪರಾಕ್ರಮ ದಿವಸ್ ಅಂತ ಆಚರಣೆಯನ್ನ ಇಡೀ ದೇಶದಲ್ಲಿ ಘೋಷಣೆ ಮಾಡಬೇಕಾಯಿತು. ಸ್ವಾತಂತ್ರ್ಯ ಬಂದ 74 ವರ್ಷಗಳ ಬಳಿಕ ಯಾವ ದೇಶದ ಸ್ವಾತಂತ್ರ್ಯಕ್ಕಾಗಿ ಜಪಾನ್, ಜರ್ಮನಿ, ಸಿಂಗಾಪುರ್ ಅಲ್ಲಿ ತಿರುಗಾಡಿ ನನಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನ ಒದಗಿಸುತ್ತೇನೆ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸರು ಹೇಳಿದರು. ಜೈ ಹಿಂದ್ ಘೋಷಣೆಯನ್ನ ಮೊಳಗಿಸಿದರು. ಸಿಂಹಪುರದಲ್ಲಿ ಸ್ವತಂತ್ರ ಭಾರತದ ಹಂಗಾಮಿ ಸರ್ಕಾರವನ್ನ ಸ್ಥಾಪನೆ ಮಾಡಿ ಅವಿಭಜಿತ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಯಾವ ನೇತಾಜಿ ಸುಭಾಷ್ ಚಂದ್ರ ಬೋಸರ ಆಯ್ಕೆಯಾದರೋ ಅಂತ ಸುಭಾಷ್ ಬಾಬು ಜನ್ಮದಿನವನ್ನ ಪರಾಕ್ರಮ ದಿವಸ್ ಅಂತ ಘೋಷಣೆ ಮಾಡೋದಿಕ್ಕೆ 74 ವರ್ಷಗಳು ಬೇಕಾಯಿತು. ಈ ದೇಶದ ದೌರ್ಭಾಗ್ಯ ಎಂಥದ್ದು ಅಂತ ಯೋಚನೆ ಮಾಡಿ. ಯಾರೆಲ್ಲ ನಾಡಿಗಾಗಿ ಹುತಾತ್ಮರಾದರು ಅವರೆಲ್ಲ ಝೀರೋಗಳಾದ್ರು. ನಮ್ಮ ಪಠ್ಯ ಪುಸ್ತಕದಿಂದ ದೂರ ಆದ್ರು. ನಮ್ಮ ಮಕ್ಕಳ ಮಾನಸಿಕತೆಯಿಂದ ಅವರನ್ನ ದೂರ ಮಾಡೋ ಪ್ರಯತ್ನಗಳು ನಡೆಯಿತು. ನಾಡಿನ ಸ್ವಾತಂತ್ರ್ಯಕ್ಕಾಗಿ, ಸ್ವಾತಂತ್ರ್ಯದ ರಕ್ಷಣೆಗಾಗಿ ಸರ್ವಸ್ವವನ್ನು ಸಮರ್ಪಿಸಿದವರನ್ನ ಶೂನ್ಯ ಮಾಡುವಂತಹ ಪರಿಕ್ರಮ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಆಗ್ತಾ ಇತ್ತಲ್ಲ. ಆ ಸಂದರ್ಭದಲ್ಲಿ ಹುಟ್ಟಿಕೊಂಡದ್ದೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಕ್ಯಾಂಪಸ್ನ ಒಳಗಡೆ ಹೋಗಿ ಯಾರು ನಮ್ಮ ಆದರ್ಶ ಅಂತ ತೋರಿಸ್ಕೊಡ್ತು ವಿದ್ಯಾರ್ಥಿಗಳಿಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ನಮ್ಮ ಪ್ರೇರಣೆ ಯಾರು ಅನ್ನೋದನ್ನ ABVP ಹೇಳಿಕೊಡ್ತು. ನಮ್ಮ ಮೈಯಲ್ಲಿ ಹರಿತಾ ಇರೋ ರಕ್ತ ಎಂಥದ್ದು, ನಮ್ಮ DNA ಯನ್ನ ಟೆಸ್ಟ್ ಮಾಡಿದರೆ ಬರುವಂತಹ ರಿಪೋರ್ಟ್ ಎಷ್ಟು ಶ್ರೇಷ್ಠವಾದದ್ದು ಅನ್ನೋದನ್ನ ABVP ಕ್ಯಾಂಪಸ್ನ ಒಳಗಡೆ ನುಗ್ಗಿ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟ ಪರಿಣಾಮವಾಗಿ ಆ ABVPಯ ಮೂಲಕ ಹೊರಹೊಮ್ಮಿದಂತಹ ದೇಶಭಕ್ತ ಪರಿವಾರ, ದೇಶಭಕ್ತರೆಲ್ಲ ಇವತ್ತು ದೇಶಕ್ಕೊಂದು ಹೊಸ ದಿಕ್ಕನ್ನ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ನಾವೆಲ್ಲ ಸ್ಮರಿಸಬೇಕಾಗಿದೆ. ಇವತ್ತು ನೆನಪಿಡಿ, ನಿನ್ನೆ ಮೊನ್ನೆ ತನಕ ಈ ದೇಶಕ್ಕೊಬ್ಬ ಅಮೆರಿಕಾದ ಅಧ್ಯಕ್ಷ, ರಷ್ಯಾದ ಅಧ್ಯಕ್ಷ ಪುತಿನ್ ಬಂದ್ರೆ, ಬೈಡೆನ್ ಬಂದ್ರೆ,
ಬೈಡೆನ್ ಜೊತೆಗೆ ಕಮಲಾ ಹ್ಯಾರಿಸ್ ಬಂದ್ರೆ ಅವರನ್ನೆಲ್ಲ ನಮ್ಮ ನಾಡಿನ ಅಧಿಕಾರಿಗಳು ನೇರವಾಗಿ ಕರ್ಕೊಂಡು ಹೋಗ್ತಾ ಇದ್ದದ್ದು ತೇಜೋ ಮಹಾಲಯಕ್ಕೆ, ತಾಜ್ ಮಹಲ್ಗೆ. ವಾಹ್ ತಾಜ್ ಅಂತ ಶರಾ ಬರೆದು ಹೋಗ್ತಾ ಇದ್ರಾಯ್ತು. ನೆನಪಿಡಿ, ಇನ್ನು ಮುಂದೆ ಯಾವೆಲ್ಲ ವಿದೇಶಿ ಅಧಿಕಾರಿಗಳು ನಾಯಕರು ಈ ದೇಶಕ್ಕೆ ಕಾಲಿಡುತ್ತಾರೋ ಆ ಪ್ರತಿಯೊಬ್ಬ ವಿದೇಶಿ ನಾಯಕನು ಭಾರತದ ಒಳಗಡೆ ಬರಬೇಕಾಗಿದ್ದರೆ ಇಂಡಿಯಾ ಗೇಟ್ಗೆ ಬರ್ತಾರೆ. ಇಂಡಿಯಾ ಗೇಟ್ ಅಲ್ಲಿ ಮುಂದಿನ ದಿವಸಗಳಲ್ಲಿ ಸಮೃದ್ಧವಾಗಿ ಪ್ರತಿಷ್ಠಾಪನೆಗೊಳ್ಳಲಿರುವ ನೇತಾಜಿ ಸುಭಾಷ್ ಬಾಬು ಪ್ರತಿಮೆಗೆ ಸೆಲ್ಯೂಟ್ ಹೊಡೆದು ಭಾರತದ ಒಳಗಡೆ ಬರ್ತಾರೆ. ವಾಹ್ ತಾಜ್ ಅಂತ ಹೇಳ್ತಾ ಇದ್ದ ಮಂದಿ ಇನ್ನು ಮುಂದೆಯಿಂದ ವಾಹ್ ಸುಭಾಷ್ ಬಾಬು ಜೈ ಹಿಂದ್ ಅಂತ ಪುತಿನ್ ಬಂದರು ಹೇಳಬೇಕು, ಬೈಡೆನ್ ಬಂದರು ಹೇಳಬೇಕು, ಕಮಲಕ್ಕ ಬಂದರು ಹೇಳಬೇಕು, ಉಕ್ರೇನ್ ಪ್ರೆಸಿಡೆಂಟ್ ಬಂದರು ಹೇಳಬೇಕು. ಅಂಥ ಸಾಮರ್ಥ್ಯ, ದೇಶಭಕ್ತಿಯ ವಾತಾವರಣ ನಮ್ಮ ಸಮಾಜದಲ್ಲಿ ನಿಧಾನಕ್ಕೆ ನಿರ್ಮಾಣವಾಗ್ತಾ ಇದೆ. ಆ ಪ್ರೇರಣೆಯನ್ನ ನಮ್ಮ ಮನೆ ಮಕ್ಕಳಿಗೆ ಕೊಡುವಂತ ಅಗತ್ಯ ಇವತ್ತಿದೆ. ಇವತ್ತಿನ ನೀವು ಒಟ್ಟು ಪರಿಸ್ಥಿತಿಯನ್ನ ಸಮಾಜದಲ್ಲಿ ಗಮನಿಸುವಾಗ ಭಾರತೀಯ ವಿದ್ಯಾರ್ಥಿ ಶಕ್ತಿ ಯಾವ ರಾಷ್ಟ್ರೀಯತೆಗೆ ಕಾರಣೀಭೂತವಾಗಬೇಕಾಗಿತ್ತೋ ಈ ನೆಲ ಸಾಮಾನ್ಯ ನೆಲ ಅಲ್ಲ. 16 ರಿಂದ 19, 20 ವರ್ಷದ ವಯಸ್ಸಿನಲ್ಲೇ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ದೊಡ್ಡ ಮಟ್ಟದ ಹೋರಾಟ ನಡೆಯಿತು. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಯನ್ನ ಕೂಗ್ತಾ ಬ್ರಿಟಿಷರ ಲಾಠಿ ಏಟನ್ನ ತಿಂದಂತಹ ವಿದ್ಯಾರ್ಥಿ ಸಮುದಾಯ ಭಾರತದ್ದು. ಯಾವ ವಿದ್ಯಾರ್ಥಿ ಸಮುದಾಯ ಭಾರತೀಯ ಸಮಾಜದ್ದು? ನಾಡಿಗಾಗಿ ಎಲ್ಲವನ್ನ ಅರ್ಪಣೆ ಮಾಡಿದವರನ್ನ, ದೇಶಭಕ್ತರನ್ನ ಹೀರೋಗಳು ಅಂತ ಭಾವಿಸುವಂತಹ ವಿದ್ಯಾರ್ಥಿ ಸಮಾಜ ಭಾರತೀಯ ಸಮಾಜ, ವಿದ್ಯಾರ್ಥಿ ಸಮಾಜ ಇಲ್ಲಿಯದ್ದು. ಯಾವ ವಿದ್ಯಾರ್ಥಿ ಸಮಾಜ ಸ್ವಾತಂತ್ರ್ಯ ಬಂದ ಬಳಿಕ ಅನೇಕ ಹಿರಿಯರ ನಾಯಕತ್ವದಲ್ಲಿ, ಮುಂದಾಳತ್ವದಲ್ಲಿ ಆದರಣೀಯ ಡಾಕ್ಟರ್ BR ಅಂಬೇಡ್ಕರರು ಯಾವ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟರೋ ಆ ಸಂವಿಧಾನದ ಪದ ಪದ, ಎಳೆ ಎಳೆ, ವಾಕ್ಯ ವಾಕ್ಯ, ಪುಟ ಪುಟ, ಅಧ್ಯಾಯ ಅಧ್ಯಾಯ, ವಿಧಿ ವಿಧಿಗಳನ್ನು ಕೂಡ ತಲೆ ಮೇಲೆ ಹೊತ್ಕೊಂಡು ಬಹಳ ಪ್ರೀತಿಯಿಂದ, ಪೂಜ್ಯ ಭಾವನೆಯಿಂದ ನೋಡುವಂತಹ ವಿದ್ಯಾರ್ಥಿ ಸಮುದಾಯ ಭಾರತದಲ್ಲಿದೆ. ಭಾರತದ ಒಂದೊಂದು ಕ್ಯಾಂಪಸ್ನಲ್ಲಿ, ಭಾರತದ ಒಂದೊಂದು ವಿಶ್ವವಿದ್ಯಾನಿಲಯಗಳ ಒಳಗಡೆ ಹೊಕ್ಕಾಗ ನಾವೆಲ್ಲರೂ ಅತ್ಯಂತ ಶ್ರದ್ಧೆ, ಗೌರವದಿಂದ ಕಾಣುವಂತಹ ಸಂವಿಧಾನವನ್ನೇ ದೇವರು ಅಂತ ಭಾವಿಸಿರುವಂತಹ ವಿದ್ಯಾರ್ಥಿ ಸಮುದಾಯದ ನಡುವೆ ಇವತ್ತು ಹುಳುಕನ್ನ ಸೃಷ್ಟಿಸುವಂತಹ ಒಂದಷ್ಟು ಪ್ರಯತ್ನಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ. ನಮ್ಮ ಸುತ್ತಮುತ್ತ ನಡೀತಾ ಇದೆ. ಪೂಜ್ಯ ಅಂಬೇಡ್ಕರ್ ಯಾವ ಸಂವಿಧಾನವನ್ನ ಈ ಸಮಾಜಕ್ಕೆ ಕೊಟ್ಟರೋ ಆ ಸಂವಿಧಾನವನ್ನೇ ನಾವು ಒಪ್ಪೋದಿಲ್ಲ ಅಂತ ಕ್ಯಾಂಪಸ್ನ ಒಳಗಡೆಯಿಂದ ಧ್ವನಿ ಬರಬೇಕಾಗಿದ್ದರೆ ಜಾಗರೂಕತೆ ವಹಿಸಿಕೊಳ್ಳಬೇಕಾಗಿರುವಂತಹ ಅಗತ್ಯ ನಮ್ಮ ನಿಮ್ಮೆಲ್ಲರಲ್ಲೂ ಇದೆ, ನಮ್ಮ ನಿಮ್ಮೆಲ್ಲರಲ್ಲೂ ಇದೆ. ಒಂದಾನೊಂದು ಕಾಲದಲ್ಲಿ 60-65ರ ದಶಕದಲ್ಲಿ ಮೊದಲ ಬಾರಿ ಕಾಶ್ಮೀರದಲ್ಲಿ ಈ ರೀತಿಯ ಯೋಚನೆಗಳು ಬಂದಾವಾಗ ಸರಿಯಾದ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಿದ್ರೆ 1990ರ ಇಸವಿಯಲ್ಲಿ ಕಾಶ್ಮೀರದಿಂದ ಜನ ದೆಹಲಿಗೆ ಬಂದ ಡೇರೆಗಳಲ್ಲಿ ವಾಸ ಮಾಡಬೇಕಾಗಿರ್ಲಿಲ್ಲ. ಇವತ್ತು ವಿವೇಕ್ ರಂಜನ್ ಅಗ್ನಿಹೋತ್ರಿಯವರು ಕಾಶ್ಮೀರ್ ಫೈಲ್ಸ್ ಸಿನಿಮಾವನ್ನ ಮಾಡುವಂತಹ ಪ್ರಮೇಯವೇ ಬರ್ತಾ ಇರಲಿಲ್ಲ. 1960-70ರಲ್ಲಿ ಒಂದು ದಿಟ್ಟ ಧೀಮಂತ ನಿಲುವನ್ನ ತಗೊಳ್ತಾ ಇದ್ದಿದ್ರೆ ದೇಶದ್ರೋಹದ ಕೂಗು ಎಲ್ಲಿಂದ ಬಂದರೂ ಸರಿ, ಯಾರಿಂದ ಬಂದರೂ ಸರಿ, ಅದಕ್ಕೆ ತಕ್ಕನಾಗಿರುವಂತಹ ಉತ್ತರವನ್ನ ಕೊಡದೇ ಇದ್ದರೆ ಸಾಮಾನ್ಯ ಇಸ್ರೇಲ್ ಬೆಂಗಳೂರಿನ ಜನಸಂಖ್ಯೆಗೆ ಹೋಲಿಸಿದರೆ ಇಸ್ರೇಲ್ ಮತ್ತು ಬೆಂಗಳೂರಿನ ಜನಸಂಖ್ಯೆಯ ರೇಷಿಯೋ ಯಾವತ್ತೂ ಮ್ಯಾಚ್ ಆಗೋದಿಕ್ ಸಾಧ್ಯ ಇಲ್ಲ. ಅಂತ ಒಂದು ಸಾಮಾನ್ಯ ದೇಶ ಇಸ್ರೇಲ್. ಅದರ ಸುತ್ತ ಶತ್ರು ದೇಶಗಳಿವೆ, ಸುತ್ತ ಇರುವಂತಹ ಶತ್ರು ದೇಶಗಳು. ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಬಾಂಬ್ ದಾಳಿ ಮಾಡುವಾಗ
ಇಸ್ರೇಲ್ ವಾಪಸ್ ಉತ್ತರ ಕೊಡುತ್ತೆ. ಅವಾಗ ಅಮೆರಿಕ, ಇಂಗ್ಲೆಂಡು, ಇನ್ನೊಂದು ಮತ್ತೊಂದು ದೇಶಗಳೆಲ್ಲ ಇಸ್ರೇಲಿಗೆ ಶಾಂತಿ ಪಾಠ ಮಾಡೋದಕ್ಕೆ ಹೊರಡ್ತವೆ. ಈ ಇಸ್ರೇಲಿಗರೇ, ಬಾಂಬ್ ಹಾಕಬೇಡಿ ಹಮಾಸ್ ಮೇಲೆ, ಪಾಪ ಮಕ್ಕಳೆಲ್ಲ ಸತ್ತು ಹೋಗ್ತಾರೆ, ಪಾಪ ಹಾಗಾಗತ್ತೆ ಹಮಾಸ್ ನಲ್ಲಿ, ಪಾಪ ಹೀಗಾಗತ್ತೆ ಹಮಾಸ್ ನಲ್ಲಿ. ಇಸ್ರೇಲ್ ಒಂದು ಪ್ರಶ್ನೆ ಕೇಳಿತು, ನನ್ನ ದೇಶದ ಎಳೆಯ ಮಕ್ಕಳು ಬಲಿಯಾಗ್ತಾ ಇದ್ದಾರೆ, ನನ್ನ ನಾಡಿನ ಹೆಣ್ಣು ಮಕ್ಕಳ ಮೇಲೆಯೂ ಅಪಮಾನಕರ ರೀತಿಯ ಆಕ್ರಮಣ ನಡೀತಾ ಇದೆ, ನಾನೇನ್ ಮಾಡಬೇಕು? ಇಸ್ರೇಲ್ಗೆ ಜಗತ್ತು ಪಾಠ ಹೇಳುತ್ತು, ಸುಮ್ಮನೆ ಇರು, ಸುಮ್ಮನೆ ಇರು. ಇಸ್ರೇಲ್ ಯಾವ ಪುಟ್ಟ ರಾಷ್ಟ್ರ, ಒಂದಾನೊಂದು ಕಾಲದಲ್ಲಿ ಅಲ್ಲಿಯ ಜನ ಹರಿದು ಹಂಚಿ ಹೋಗಿದ್ದರಾಯ್ತು, ನೂರಾರು ದೇಶಗಳಲ್ಲಿ ಸೇರಿ ಹೋಗಿದ್ದರಾಯ್ತು. ಹಿಬ್ರೂ ಅನ್ನುವ ಒಂದು ಪುಟ್ಟ ಭಾಷೆ, ಒಂದು ಭಾಷೆಯನ್ನ 2000 ವರ್ಷಗಳ ಕಾಲ ತಾಯಿ ತನ್ನ ಎದೆ ಹಾಲಿನ ಮೂಲಕ ಉಣಬಡಿಸಿದ ಪರಿಣಾಮವಾಗಿ ಯಾವ ಸಮೃದ್ಧ ಇಸ್ರೇಲ್ ಬೆಳೆದು ನಿಂತಿತ್ತೋ, ಯಾವ ಸಮೃದ್ಧ ಇಸ್ರೇಲ್ ಬೆಳೆದು ನಿಂತಿದೆಯೋ, ಯಾವ ಸಮೃದ್ಧ ಇಸ್ರೇಲ್ ಆಚಂದ್ರಾರ್ಕ ಬೆಳಗುವುದೋ, ಆ ಇಸ್ರೇಲ್ನ ಪ್ರಧಾನಮಂತ್ರಿ ಉತ್ತರ ಕೊಡ್ತಾರೆ, ನಿಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದರೆ, ನಿಮ್ಮ ಮೇಲೆ ಯಾರಾದರೂ ಆಕ್ರಮಣ ಮಾಡಿದರೆ ನೀವು ಹೇಗೆ ಬೇಕೋ ಹಾಗಿರಿ, ಆದರೆ ಇದು ಇಸ್ರೇಲ್. ಇಸ್ರೇಲ್ನ ಮೇಲೆ ಒಂದು ಬಾಂಬನ ದಾಳಿ ಬಿದ್ದರೆ ಶತ್ರು ರಾಷ್ಟ್ರ ಪ್ರಪಂಚದ ಭೂಪಟದಿಂದ ಕಣ್ಮರೆಯಾಗುವವರೆಗೂ ಇಸ್ರೇಲ್ ಹೋರಾಡುತ್ತದೆ. ಇಸ್ರೇಲಿನ ಸಾಮರ್ಥ್ಯವನ್ನ ಯಾವತ್ತು ಪ್ರಶ್ನೆ ಮಾಡೋದಕ್ಕೆ ಬರಬೇಡಿ ಅಂತ ಒಂದು ಪುಟ್ಟ ಇಸ್ರೇಲ್ ಹೇಳಿದ್ದರ ಪರಿಣಾಮ ಇವತ್ತು ಸುತ್ತ ಇರುವ ಅಷ್ಟೂ ರಾಷ್ಟ್ರಗಳು ಗಪ್ ಚುಪ್ ಆಗಿ ಕುಳಿತುಕೊಂಡಿವೆ. ನಮ್ಮ ಪರಿಸ್ಥಿತಿಯೂ ಹಾಗೆ ಇತ್ತು. ಇವತ್ತು ಸೈನಿಕರು ನಮ್ಮ ವೇದಿಕೆಯಲ್ಲಿದ್ದಾರೆ. ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಸೈನ್ಯದ ಒಳ ಮರ್ಮ ಅವ್ರಿಗೆ ಗೊತ್ತು. 7-8-9 ವರ್ಷಗಳ ಹಿಂದೆ ನಮ್ಮ ನಾಡಿನ ಸೈನಿಕರನ್ನ ಗಡಿಯ ಭಾಗದಲ್ಲಿ ಕತ್ತರಿಸಿ ತಲೆಯನ್ನ ಭಾರತ ದೇಶದ ಗಡಿಯ ಒಳಗಡೆ ಬಿಸಾಕಬೇಕಾಗಿದ್ರೆ ನಾವು ಪ್ರೇಮ ಪತ್ರ ಬರೀತಾ ಇದ್ವಿ, ಪಾಕಿಸ್ತಾನಕ್ಕೆ ಪ್ರೇಮ ಪತ್ರ ಬರೀತಾ ಇದ್ವಿ. ನಮ್ಮ ಸೈನಿಕರ ತಲೆ ಕತ್ತರಿಸಬೇಡಿ, ಚೆನ್ನಾಗಿರೋದಿಲ್ಲ, ಹೀಗೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಹೀಗೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಇಂತಿ ನಿಮ್ಮ ವಿಶ್ವಾಸಿ ಅಂತ ಪತ್ರ ಬರೆದು ಲವ್ ಲೆಟರ್ಗಳಲ್ಲಿ ಮುಗಿಸ್ತಾ ಇದ್ವಿ. ನಮ್ಗಿಂತ ಚೆನ್ನಾಗಿ ಗೊತ್ತು, ಅವ್ರಿಗೆ ಗೊತ್ತು. ನಾವಿದನ್ನ ಕೇಳಿದ್ದೇವೆ, ನಾವಿದನ್ನ ನೋಡಿದ್ದೇವೆ. ನಮ್ಮ ಸೈನಿಕರ ಮಾರಣ ಹೋಮ ಆಗ್ತಾ ಇದ್ದಾಗ್ಲೂ ಕೂಡ ಗಪ್ ಚುಪ್ ಸೈನಿಕರ ಮೇಲೆ ಕಲ್ಲು ಬಿಸಾಕ್ತಾ ಇದ್ರು. ನಮ್ಮ ಸೈನಿಕರು ಫೋಟೋದಲ್ಲೆಲ್ಲ ನೋಡ್ತೇವೆ, ಆತ್ಮರಕ್ಷಣೆಗೋಸ್ಕರ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಅಡಕ್ ಕೂತ್ಕೊಳ್ಬೇಕಾದ ಪರಿಸ್ಥಿತಿ. ಕಾಶ್ಮೀರದಲ್ಲಿ ಪೊಲೀಸ್ ಅಧಿಕಾರಿಗಳು ಫೋಟೋ ನೋಡಿದ್ದೇವೆ. ಬೆಳಗ್ಗೆ ಮನೆಯಿಂದ ಡ್ಯೂಟಿಗೆ ಹೋಗ್ಬೇಕಾಗಿದ್ರೆ ಮಗುವಿನ ಸಾಯಂಕಾಲ ಬರ್ತೀನಮ್ಮ ಅಂತ ಹೇಳಿ ಹೋಗೋ ಪೊಲೀಸ್ ಆಫೀಸರ್ ತನ್ನ ಪ್ರಾಣ ರಕ್ಷಣೆಗೋಸ್ಕರ ಎಲ್ಲೋ ಮಂಚದ ಕೆಳಗಡೆ, ಕುರ್ಚಿ ಕೆಳಗಡೆ, ಮೇಜಿನ ಕೆಳಗಡೆ ರಕ್ತ ಸುರಿಸ್ಕೊಂಡು ಬೀಳ್ತಾ ಇದ್ದಂಥ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ದೇಶಭಕ್ತರ ಆಗ್ರಹ, ದೇಶಭಕ್ತರ ಒಕ್ಕೊರಲ ಘೋಷಣೆ, ದೇಶಭಕ್ತರ ಸ್ವಾಭಿಮಾನದ ಸಂಕೇತವಾಗಿ ನಮ್ಮ ಸೈನಿಕರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಒಂದು ಬಾರಿ ನಮ್ಮನ್ನ ಟಚ್ ಮಾಡಿ ನೋಡಿ, ಒಂದು ಬಾರಿ ನಮ್ಮನ್ನ ಟಚ್ ಮಾಡಿ ನೋಡಿ ಗಡಿಯಲ್ಲಿ ಅಂತ ಹೇಳುವಂತ ಸಾಮರ್ಥ್ಯ ಈ ಭಾರತದ ಒಬ್ಬೊಬ್ಬ ಸೈನಿಕನಿಗೂ ಈ ದೇಶದಲ್ಲಿ ಬಂದಿದೆಯಲ್ಲ. ನಾವಿವತ್ತದನ್ನ ನಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಲ್ಲ. ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಗಡಿಯಲ್ಲಿ ಬಂದು ಯುದ್ಧ ಮಾಡಿದ್ರೆ ಎದುರಿಸೋದಿಕ್ ಸಾಧ್ಯ ಇಲ್ಲ. ಹೇಗೋ ಬಂದು ಯುದ್ಧ ಮಾಡಿದ್ರೆ ಎದುರಿಸೋದಿಕ್ ಸಾಧ್ಯ ಇಲ್ಲ. ಒಳಗಡೆ ನುಗ್ಗಿ ಮೋಸದಿಂದ ಸೈನಿಕರನ್ನ ಸಾಯಿಸ್ತೇವೆ ಅಂತ ಯೋಚನೆ ಮಾಡಿದ ಶತ್ರು ರಾಷ್ಟ್ರಕ್ಕೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ಗಳ ಮೂಲಕ ಉತ್ತರ ಕೊಟ್ಟು ಕ್ಷೇಮವಾಗಿ ಹೋಗಬೇಕು, ಮತ್ತೆ ಮರಳಿ ವಾಪಸ್ ಬರಬೇಕು. ಹೋದವರೆಲ್ಲರೂ ವಾಪಸ್ ಬಂದು
ಪ್ರೈಮ್ ಮಿನಿಸ್ಟರ್ ಜೊತೆಯಲ್ಲಿ ಊಟಕ್ಕೆ ಕೂತ್ಕೊಳ್ಬೇಕು ಅನ್ನೋ ನಿಬಂಧನೆಯ ಮೇರೆಗೆ ಬಾಲಾಕೋಟ್ಗೆ ಲಗ್ಗೆ ಇಟ್ಟು ಉಗ್ರಗಾಮಿಗಳ ನೆಲೆಯನ್ನ ನಾಶ ಮಾಡಿ ವಾಪಸ್ ಕ್ಷೇಮವಾಗಿ ಬಂದಿರುವಂತಹ ಉದಾಹರಣೆಯು ಈ ದೇಶದ ಸೈನಿಕರ ಹೆಸರಿನಲ್ಲಿದೆ. ಅಂಥ ಸೈನಿಕರ ಆದರ್ಶಗಳನ್ನ, ಸ್ವಾತಂತ್ರ್ಯ ಹೋರಾಟಗಾರರ ಪ್ರೇರಣೆಯನ್ನ ನಮ್ಮ ಮಕ್ಕಳ ಮನದಲ್ಲಿ ತುಂಬಿ ಇವತ್ತೇನೋ ನಾವು ವಿಜಯಪುರದಲ್ಲಿ ಕಾಶ್ಮೀರಿ ಫೈಲ್ಸ್ ನೋಡಿ ಕಣ್ಣೀರಿಡುತ್ತೇವೆ. ಹೀಗಾಗಬಾರದಿತ್ತು ಆ ಪಂಡಿತರ ಬದುಕಿನಲ್ಲಿ ಇಂತ ಕಣ್ಣೀರ್ ಹಾಕ್ತೇವೆ. ನಾಳೆ ದಿವಸ ಕಾಶ್ಮೀರ್ ಫೈಲ್ಸ್ ಮುಗಿದ ಮೇಲೆ ಮಲಬಾರ್ ಫೈಲ್ಸ್ ಬಂದ್ರೆ, ಆಚೆ ನಾಡಿದ್ದಿನ ದಿನ ಮೇಲುಕೋಟೆ ಫೈಲ್ಸ್ ಬಂದ್ರೆ, ಮುಂದೊಂದು ದಿನ ವಿಜಯಪುರ ಫೈಲ್ಸ್ ಅಂತ ವಿವೇಕ ರಂಜನ್ ಅಗ್ನಿಹೋತ್ರಿ ಮೊಮ್ಮಗ ಡೈರೆಕ್ಷನ್ ಮಾಡೋ ಹಾಗೆ ಆಗಬಾರದು ಅಂತಂದ್ರೆ ನೀವು ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ದೇಶಭಕ್ತಿಯ ಪಾಠಗಳನ್ನ ಹೇಳ್ಕೊಡೋಣ, ರಾಷ್ಟ್ರ ಪ್ರೇಮದ ಪರಿಕಲ್ಪನೆಗಳನ್ನ ಕಲಿಸ್ಕೊಡೋಣ. ಹೇಗೆ ಅಂದೊಂದು ದಿನ ಸಾಮಾನ್ಯ ತಂದೆ ಶಹಾಜಿ, ಸಾಮಾನ್ಯ ತಾಯಿ ಜೀಜಾಬಾಯಿ ಮಗನಿಗೆ ತೊಟ್ಟಿಲಾಡಿಸುತ್ತಿರುವಾಗ, ಎದೆ ಹಾಲನ್ನ ಉಣಬಡಿಸುತ್ತಿರುವಾಗ ರಾಷ್ಟ್ರ ಪ್ರೇಮದ ಪಾಠವನ್ನ ಹೇಳಿ, ಅಗೋ ನೋಡು ಆ ಬೆಟ್ಟ ನಮ್ಮ ಬೆಟ್ಟವದು, ಮಗನೇ ಶಿವಾಜಿ ದೊಡ್ಡವನಾದ ಮೇಲೆ ನೀನು ಮಾಡಬೇಕಾಗಿರೋದು ಬೇರೇನೂ ಅಲ್ಲ, ಇತರರು ವಶಪಡಿಸಿಕೊಂಡಿರುವ ಮೊಘಲರ ಕೈ ತೆಕ್ಕೆಯೊಳಗಡೆ ಸಿಕ್ಕು ನರಳುತ್ತಾ ಇರುವ ಅಭಿಮಾನವನ್ನೇ ಕಳೆದುಕೊಂಡಿರುವ ಜನಾಂಗದಲ್ಲಿ ಮತ್ತೊಮ್ಮೆ ರಾಷ್ಟ್ರ ಪ್ರೇಮವನ್ನ ಸೃಜಿಸಿ ಎದುರುಗಡೆ ಕಾಣುವ ಆ ಬೆಟ್ಟದಲ್ಲಿ ಭಗವಧ್ವಜವನ್ನ ರಾರಾಜಿಸು ಕಂದ ಅಂತ ಯಾವ ಜೀಜಾಬಾಯಿ ಮಗ ಶಿವಾಜಿಗೆ ಹೇಳಿದ್ದರ ಪರಿಣಾಮವಾಗಿ ಕ್ಷಣಗಳು ವರುಷಗಳು ಕಳೆಯುವುದರೊಳಗಡೆ ತೋರಣಗಡದಲ್ಲಿ ಭಗವಧ್ವಜ ಹಾರಾಡಿತ್ತೋ, ಆ ಮಾದರಿಯಲ್ಲಿಯೇ ವಿಜಯಪುರದ ಒಬ್ಬೊಬ್ಬ ತಾಯಿ, ಒಬ್ಬೊಬ್ಬ ತಂದೆ ಮನೆಯಲ್ಲಿರುವ ಮಗುವಿನಲ್ಲಿ ಹೈಂದವಿ ಸ್ವರಾಜ್ಯದ ಸ್ಥಾಪಕ ನವಯುಗಾಚಾರ್ಯ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕಾಣುವಂತಹ ದಿನಗಳು ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಕಾಣುವಂತಾಗಲಿ ಅನ್ನುವಂತಹ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಆಶ್ರಯದ ಈ ಕಾರ್ಯಕ್ರಮ ನಮ್ಮೊಳಗಡೆ ಸುಪ್ತವಾಗಿರುವ ರಾಷ್ಟ್ರ ಪ್ರೇಮವನ್ನ ಜಾಗೃತಗೊಳಿಸಿ ಭರತ ವರ್ಷದ ಕುಬೇರ ಕಥೆಯನ್ನ ದಶದಿಕ್ಕುಗಳಿಗೆ ಪಸರಿಸುವಂತಹ ಕಲ್ಪನೆ, ಶಕ್ತಿ ಮತ್ತು ಸಾಮರ್ಥ್ಯವನ್ನ ತುಂಬುವಂತಾಗಲಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಗೋ ಮಾತಾ ಕಿ, ಗಂಗಾ ಮಾತಾ ಕಿ, ಗೀತಾ ಮಾತಾ ಕಿ, ಭೂ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದ. ಈ ಕಾರ್ಯಕ್ರಮದ ಮುಖ್ಯ ವಕ್ತಾರಕರ ಭಾಷಣ ಮಾಡಿಕೊಟ್ಟಂತಹ ಆದರ್ಶ್ ಗೋಖಲೆ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಧನ್ಯವಾದಗಳು ತಿಳಿಸೋಣ.